ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂಥ ಅಜಿತ್ ಪವಾರ್ ಅವರ ನಿಧನದ ನಂತರ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗಿದೆ. ಕುಟುಂಬದವರಿಗೆ ಇದು ತುಂಬಲಾರದ ನಷ್ಟ ಮತ್ತು ನಿರಂತರವಾದ ಸೂತಕ. ಆದರೆ ಅವರ ಜೊತೆ ಗುರುತಿಸಿಕೊಂಡಿರುವಂಥ ರಾಜಕಾರಣಿಗಳು, ವಿಶೇಷವಾಗಿ ಶಾಸಕರು, ನಮ್ಮ ಮುಂದಿನ ಭವಿಷ್ಯವೇನು ಅನ್ನುವಂಥ ಆಲೋಚನೆಯಲ್ಲಿರ್ತಾರೆ. ನೋಡಿ, ರಾಜಕೀಯ ಇರೋದೇ ಹಾಗೆ. ಒಂದಷ್ಟು ಜನರಿಗೆ ಅದು ತುಂಬಲಾರದ ನಷ್ಟ ಅಂತ ಅನಿಸಿದರೆ, ಉಳಿದ ಜನರಿಗೆ ನಮ್ಮ ಮುಂದಿನ ಭವಿಷ್ಯವೇನು ಅನ್ನುವಂಥ ಆಲೋಚನೆ ಶುರು ಮಾಡಿರ್ತಾರೆ. ಅದು ವಾಸ್ತವವಾದಂಥ ನೆಲೆಗಟ್ಟು. ಘಟನೆ ನಡೆದಂಥ ವಿವರಗಳು ತಮಗೆ ಈಗಾಗಲೇ ಗೊತ್ತಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಕ್ಲುಪ್ತವಾಗಿ ಎರಡು ನಿಮಿಷದಲ್ಲಿ ಹೇಳ್ತೀನಿ. ಇದು ಆಕಸ್ಮಿಕವಾಗಿ ಇದ್ದಕ್ಕಿದ್ದ ಹಾಗೆ ಜರುಗಿದಂಥ ಅಪಘಾತ ಇದು. ಯಾಕೆಂತಂದರೆ ಅದನ್ನು ಚಾಲನೆ ಮಾಡ್ತಾ ಇದ್ದಂಥ ಪೈಲಟ್ ಇದ್ದಾರಲ್ಲ, ಆ ಪೈಲಟ್ಟು ಸುಮಿತ್ ಕಪೂರ್ ಅಂತೇಳಿ 16,500 ಗಂಟೆಗಳ ಕಾಲ ವಿಮಾನವನ್ನು ಚಲಾಯಿಸಿ ಅಭ್ಯಾಸವಿದ್ದಂಥ ಅತ್ಯಂತ ತರಬೇತು ಪಡೆದಂಥ ಅನುಭವಿ ಪೈಲಟ್ ಆಗಿದ್ದರು. ಅವ್ರ ಜೊತೆ ಇದ್ದಂಥ ಪೈಲಟ್ಟು ಶಾಂಭವಿ ಪಾಠಕ್ ಅಂಥೇಳಿ. ಈಕೆ ಮುಂಬೈ ಯೂನಿವರ್ಸಿಟಿನಲ್ಲಿ ಏರೋನಾಟಿಕ್ಸ್ ಓದಿರ್ತಾರೆ. ತದನಂತರ ನ್ಯೂಜಿಲೆಂಡ್ಗೆ ಹೋಗಿ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಂಥವ್ರು ಶಾಂಭವಿ ಪಾಠಕ್. ಸುಮಿತ್ ಕಪೂರ್ ಅಂತೂ ಹೇಳಿದ ಹಾಗೆ 16,500 ಗಂಟೆಗಳ ಕಾಲ ವಿಮಾನವನ್ನು ನಡೆಸಿದವರು. ಲಿಯರ್ ಜೆಟ್ ಅನ್ನುವಂಥ ಅತ್ಯಾಧುನಿಕವಾದ ವಿಮಾನ. ಇದರ ಈಗ ಉತ್ಪಾದನೆ ನಿಲ್ಲಿಸಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಏರ್ಕ್ರಾಫ್ಟ್ ಅಂತ ಅನಿಸ್ಕೊಂಡಂಥದ್ದಲ್ಲ ಇದು. ಇದನ್ನು ಚಾರ್ಟರ್ ಪ್ಲೇನ್ ಆಗಿ ಆಫಿಷಿಯಲ್ ಪರ್ಪಸ್ಗೆ ಬಳಸ್ತಾ ಇದ್ದಂಥ ಪ್ಲೇನ್ ಆಗಿತ್ತು. ಇದರ ಕುರಿತಾಗಿ ಯಾವುದೇ ರೀತಿಯಾದಂಥ ದ್ವಂದ್ವವನ್ನು ಹೇಳಬೇಕಾದ ಅಗತ್ಯತೆ ಇಲ್ಲ. ವಿಸಿಬಿಲಿಟಿ ಇರಲಿಲ್ಲ ಅಂತ ಪ್ರಾರಂಭದ ಬೆಳವಣಿಗೆಯ ಸಂದರ್ಭದಲ್ಲಿ ಹೇಳಲಾಯಿತು. ಏನಂತ ಹೇಳಿದರು ಅಂತಂದರೆ, ಒಂದು ವಿಮಾನ ಸಣ್ಣದಂಥ ಮಿಡ್ ಜೆಟ್ ಅಂತ ಹೇಳ್ತಾರೆ. ಇದಕ್ಕೆ ಮಧ್ಯಮ ವರ್ಗೀಯ ಜೆಟ್ ಇದು. ಈ ಮಿಡ್ ಜೆಟ್ಗೆ 4,000 ಮೀಟರ್ನಷ್ಟು ಅದಕ್ಕೆ ವಿಸಿಬಿಲಿಟಿ ಇರಬೇಕು. ಆದರೆ ಈ ಸಂದರ್ಭದಲ್ಲಿ ಇದು ಕೇವಲ 800 ಮೀಟರ್ನಷ್ಟು ವಿಸಿಬಿಲಿಟಿ ಲಭ್ಯ ಆಗ್ತಾ ಇತ್ತು. ಹೀಗಾಗಿ ಕ್ಲಾರಿಟಿ ಇರಲಿಲ್ಲ. ಆದ್ದರಿಂದ ಈ ರೀತಿಯಾದಂಥ ಅಪಘಾತ ಸಂಭವಿಸುವಂಥ ಭಾಳಷ್ಟು ಜನ ಪ್ರಾರಂಭದ ಹಂತದಲ್ಲಿ ಹೇಳಿದರು. ಹಾಗೆ ನೋಡಿದರೆ ಆ ರೀತಿಯಾದಂಥ ಹವಾಮಾನ ವೈಪರೀತ್ಯ ಏನೂ ಇರಲಿಲ್ಲ. ಮೊದಲೇದು. ಎರಡನೇದು, ಬಾರಾಮತಿ ಅಂತ ಕ್ಷೇತ್ರದಲ್ಲಿ ಯಾವುದೋ ಒಂದು ಹಳ್ಳಿ ಒಳಗಡೆನೋ ಒಂದು ಮೈದಾನದಲ್ಲಿಯೋ ಹೆಲಿಕಾಪ್ಟರ್ನ ಲ್ಯಾಂಡ್ ಲ್ಯಾಂಡ್ ಮಾಡಿದ್ದಲ್ಲ. ಅಲ್ಲಿ 2 ಏವಿಯೇಷನ್ ಸ್ಕೂಲ್ಗಳಿದ್ದಾವೆ ಬಾರಾಮತಿಯಲ್ಲಿ. ನಿರಂತರವಾಗಿ ಅಲ್ಲಿಗೆ ಇವರ ಖಾಸಗಿ ವಿಮಾನಗಳ ಓಡಾಟ ನಡೀತಾ ಇರ್ತವೆ, ಹೆಲಿಕಾಪ್ಟರ್ಗಳು ಬರ್ತಾ ಇರ್ತವೆ. ಜೊತೆಗೆ ಸಿಗ್ನಲಿಂಗ್ ಆಗಿದೆ. ಇವ್ರು ಬಂದು ರನ್ವೇ ಹೇಳ್ತಾರೆ, ರನ್ವೇ ನಂಬರ್ 11ಕ್ಕೆ ನೀವು ಲ್ಯಾಂಡ್ ಮಾಡಿ ಅಂತ ಅವ್ರಿಗೆ ಇಂಡಿಕೇಷನ್ ಬೇರೆ ಬಂದಿರುತ್ತೆ. ಆ ಸಂದೇಶದ ಅನ್ವಯ ಇವರು ಲ್ಯಾಂಡ್ ಮಾಡಲಿಕ್ಕೆ ಹೋಗ್ತಾರೆ. ಲ್ಯಾಂಡ್ ಮಾಡುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿ ಬ್ಲಾಸ್ಟ್ ಆಗುತ್ತೆ. ಏರ್ ಸ್ಟ್ರಿಪ್ಪಿಂದ ಹೊರಗಡೆ ಹೋಗಿ ಬ್ಲಾಸ್ಟ್ ಆಗಿದೆ. ಇದು ನಡೆದಂಥ ವಿದ್ಯಮಾನ. ಇದ್ರ ಕುರಿತಾಗಿ ಬಹಳಷ್ಟು ಜನ ಭಾಳ ವಿವಿಧ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಖಚಿತವಾದಂಥ ವರ್ತಮಾನ ಅಲ್ಲದೆ ಇರೋದ್ರಿಂದ ಇದನ್ನು ಯಾವುದೋ ಸಂಚು ಅಂತ ಕರೆಯೋದಾಗಲಿ, ಇದರಿಂದ ಬೇರೆ ಬೇರೆ ಕಾರಣಗಳಿದ್ದಾವೆ ಅಂತ ಸೆನ್ಸೇಷನಲ್ ಮಾಡೋದಾಗಲಿ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಈ ದೇಶದಲ್ಲಿ 2001ರಿಂದ ರಾಜಕಾರಣಿಗಳು ಯಾವ ರೀತಿ ಈ ವಿಮಾನ ಅಪಘಾತದಲ್ಲಿ, ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಅಂತ ಪಟ್ಟಿಯನ್ನು ನೋಡಿದರೆ ಬಹಳಷ್ಟು ಜನ ನಮ್ಗೆ ಸಿಗ್ತಾರೆ. 2001ರಲ್ಲಿ ಮಾಧವರಾವ್ ಸಿಂಧ್ಯಾ ಅವರು ಇದೇ ರೀತಿ ವಿಲಕ್ಷಣ ರೀತಿಯಲ್ಲಿ ವಿಮಾನ ಅಪಘಾತದಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು. ಅದಾದಮೇಲೆ ನಿಮಗೆ 2002ರಲ್ಲಿ ನಮ್ಮ ಸ್ಪೀಕರ್ ಆಗಿದ್ರಲ್ಲ ಬಾಲಯೋಗಿ ಅವರ ಸಾವಾಯಿತು. 2009ರಲ್ಲಿ YSR ರೆಡ್ಡಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥ YSR ರೆಡ್ಡಿ ಅವರ ಹೆಲಿಕಾಪ್ಟರ್ ದುರಂತ ಅಂತೂ ಹೇಳಲಿಕ್ಕೆ ಅಸದಲವಾದದ್ದು. ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಮಟ್ಟಿನ ದೊಡ್ಡದಾದಂಥ ಜಿಜ್ಞಾಸೆಯನ್ನು, ದೊಡ್ಡ ವಿಷಾದವನ್ನು ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದ್ದು. ಅದು ಬಿಟ್ಟರೆ ಇತ್ತೀಚೆಗೆ ವಿಜಯ್ ರೂಪಾನಿ ಅವರು ಏರ್ ಇಂಡಿಯಾದಲ್ಲಿ ಹೋಗುವಾಗ ನಿಧನರಾದರು. ಆಮೇಲೆ ಬಿಪಿನ್ ರಾವತ್ ಅವರ ಪ್ರಕರಣಕ್ಕಿಂತ ನಿಮಗೆ ಬೇಕಾ, ಬಿಪಿನ್ ರಾವತ್ ಅವರ ಏರ್ ಕ್ರ್ಯಾಶ್ ಆದ ಸಂದರ್ಭದಲ್ಲಿ ಇದು ವಿಮಾನ ಅಪಘಾತವೇ ಅಲ್ಲ, ಇದನ್ನು ಭಯೋತ್ಪಾದಕರು ಮುಂಚೆ ಪ್ಲ್ಯಾನ್ ಮಾಡಿ ಇದೊಂದು ಮೋಡಸ್ ಆಪರಂಡಿಯನ್ನು ಸೃಷ್ಟಿ ಮಾಡಿ ಏರ್ ಕ್ರ್ಯಾಶ್ ಆಗಲಿಕ್ಕೆ ಕಾರಣ ಅಂತ ಇವತ್ತಿನವರೆಗೂ ಹೇಳಲಾಗ್ತಾ ಇದೆ. ಇನ್ನು ಸಂಜಯ್ ಗಾಂಧಿ ಕಾಲಕ್ಕೆ ಹೋದರೆ ಇಂದಿರಾ ಗಾಂಧಿ ಅವರೇ ಅದನ್ನು ಮಾಡಿಸಿದ್ದಾರೆ ಅನ್ನುವ ಮಟ್ಟಿಗೆ ಭಾಳ ದೊಡ್ಡದಾದ ವಿವಾದವನ್ನು ಸೃಷ್ಟಿ ಮಾಡಲಾಗಿತ್ತು. ಸಂಜಯ್ ಗಾಂಧಿ ಇಂದಿರಾ ಗಾಂಧಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿರೋದ್ರಿಂದ, ಇಂದಿರಾ ಗಾಂಧಿಯೇ ತನ್ನ ಮಗನ ಬೆಳವಣಿಗೆಯನ್ನು ಸಹಿಸದೇ ಇರೋದ್ರಿಂದ ಆ ಹೆಲಿಕಾಪ್ಟರ್ ದುರಂತಕ್ಕೆ ಕಾರಣೀಭೂತ ಆದರೂ ಅಂತ ಅವತ್ತಿನ ಕಾಲಘಟ್ಟದಲ್ಲಿ ಭಾಳ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಲಾಗಿತ್ತು. ಇವೆಲ್ಲ ಏನಾಗುತ್ತೆ ಅಂತಂದರೆ, ಸಾವನ್ನು ಒಪ್ಕೊಳ್ಳದೇ ಇರುವ ಸಂದರ್ಭದಲ್ಲಿ
ಈ ರೀತಿಯಾದಂಥ ವ್ಯಾಖ್ಯಾನಗಳು ಶುರುವಾಗ್ತವೆ. ನಿಮ್ಗೆ ಗೊತ್ತಿರಬೇಕು, ಶಂಕರನಾಗ್ ಅವರು ತೀರ್ಕೊಂಡು ಬಹಳಷ್ಟು ದಿವಸಗಳ ಕಾಲ ಅವರ ಅಪಘಾತವೇ ಆಗಿಲ್ಲ ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇತ್ತು. ಅಂದರೆ ಒಬ್ಬ ವ್ಯಕ್ತಿಯ ಸಾವನ್ನು ಒಪ್ಕೊಳ್ಳದೇ ಇರುವ ಸಂದರ್ಭದಲ್ಲಿ ಹೇಗೆ ಅದು ಕಥೆಯಾಗಿ, ಹೇಗೆ ದಂತಕಥೆಯಾಗಿ ಪರಿಣಮಿಸುತ್ತೆ ಅನ್ನೋದಕ್ಕೆ ಈ ಸಾವು ಕೂಡ ನಮ್ಮ ಕಣ್ಣೆದುರಿಗಿರುವಂಥದ್ದು. ಈಗ ಅಜಿತ್ ಪವಾರ್ ಅವರ ಬಣದ ಕತೆ ಏನು ಅನ್ನೋದು ಸದ್ಯಕ್ಕೆ ಇರುವಂಥ ಅತಿ ದೊಡ್ಡದಾದ ಗೊಂದಲ. ನಿಮ್ಗೆ ಗೊತ್ತಿದೆ, ಅವರು ಇಡೀ ಕುಟುಂಬದವರು ದಿಲ್ಲಿಯಲ್ಲಿದ್ದರು. ತದನಂತರ ಸುಪ್ರಿಯಾ ಸುಳೆಯಿಂದ ಹಿಡಿದು ಅವರ ಮಕ್ಕಳಂಥ ಪಾರ್ಥು, ಅವರ ಪತ್ನಿ ಜೊತೆಗೆ ಎಲ್ಲರೂ ಸೇರಿ ವಾಪಸ್ಸು ಬಾರಾಮತಿಗೆ ಬಂದರು. ಅದೆಲ್ಲ ತಮಗೆ ಗೊತ್ತಿರುವ ವಿಚಾರ. ಆದರೆ ಆತನ ಜೀವನದ ಕೊನೆಯ ಘಟ್ಟ ಇದೆಯಲ್ಲ, ಅಜಿತ್ ಪವಾರ್ದ ಕೊನೆಯ ಘಟ್ಟ ಇದೆಯಲ್ಲ, ಆ ಘಟ್ಟದಲ್ಲಿ ಬಹಳ ಸಂದಿಗ್ಧತೆಯಲ್ಲಿ ಅವರಿದ್ದರು ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದರೆ ಅತ್ಯಂತ ಜವಾಬ್ದಾರಿಯುತವಾದಂಥ, ಅತ್ಯಂತ ಗೌರವದ ಘನತೆಯ ಸ್ಥಾನಮಾನವನ್ನು ದೇವೇಂದ್ರ ಫಡ್ನವೀಸ್ ಸರ್ಕಾರದಲ್ಲಿ ಅವರು ಕೊಡಲಾಗಿತ್ತು ಅಜಿತ್ ಪವಾರ್ ಅವರಿಗೆ. ಜರಾಂಗೆ ಪಾಟೀಲ್ ಪ್ರಕರಣ ಇದೆಯಲ್ಲ, ಮನೋಜ್ ಜರಾಂಗೆ ಪಾಟೀಲ್ ಮರಾಠ ಮೀಸಲಾತಿ ಹೋರಾಟ ಮಾಡಿದ್ರಲ್ಲ, ಕರೆಕ್ಟಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಇದರ ಮುಂಚೂಣಿಯಲ್ಲಿ ನಿಂತು ಇದನ್ನು ಸೆಟ್ಲ್ ಮಾಡಿಕೊಡುವಂಥ ಬಿಟ್ಟದ್ದೇ ಈ ಅಜಿತ್ ದಾದಾನ ಬಿಟ್ಟಂಥದ್ದು. ಅಷ್ಟೇ ಅಲ್ಲ, ಅಜಿತ್ ದಾದಾ ಒಂದು ವೇಳೆ ಏಕನಾಥ್ ಶಿಂದೆ ಕೈ ಕೊಟ್ಬಿಡ್ಬೋದು, ಅಜಿತ್ ದಾದಾ ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ ದೇವೇಂದ್ರ ಫಡ್ನವೀಸ್ಗೆ ಇತ್ತೀಚಿನ ದಿವಸದಲ್ಲಿ ಜಾಸ್ತಿ ಆಗಿತ್ತು. ಆದರೆ ಈ ಮಹಾನಗರ ಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದ್ಬಿಟ್ರು ಅಜಿತ್ ಪವಾರ್ ಅವರು. ಇದ್ದಕ್ಕಿದ್ದ ಹಾಗೆ ಪಿಂಪ್ರಿ ಚಿಂಚವಾಡ್ ಪುಣೆ ಮಹಾನಗರ ಸಭೆ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏಕನಾಥ್ ಶಿಂದೆ ಬಣದಿಂದ ಹೊರಗಡೆ ಬರ್ತಾರೆ. ಸುಪ್ರಿಯಾ ಸುಳೆ ಜೊತೆ ಸೇರಿಕೊಂಡು ತಾವೇ ಪ್ರಣಾಳಿಕೆಯನ್ನು ಸೃಷ್ಟಿ ಮಾಡ್ತಾರೆ, ಪತ್ರಿಕಾಗೋಷ್ಠಿ ಮಾಡ್ತಾರೆ, ನಾವೆರಡೂ ಕುಟುಂಬ ಒಂದು ಅಂತ ಹೇಳ್ತಾರೆ. ಹೇಳಿ ಎರಡೂ ಪಕ್ಷಗಳು ವಿಲೀನ ಆಗುವ ಸಾಧ್ಯತೆಯನ್ನು ಆವತ್ತಿನ ಕಾಲಘಟ್ಟದಲ್ಲಿ ತೋರಿಸ್ಕೊಡ್ತಾರೆ. ಅದು ಆಗಲಿಲ್ಲ, ಅದು ಬೇರೆ ಮಾತು. ಆದರೆ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಂತೂ ನಿಜ ಅನ್ನೋದು ಸಾಬೀತಾಗಿ ಹೋಗುತ್ತೆ. ಅದರಿಂದ ಸರ್ಕಾರಕ್ಕೇನೂ ವ್ಯತ್ಯಾಸ ಆಗೋದಿಲ್ಲ, ಅದು ಬೇರೆ ವಿಚಾರ. ಏಕೆಂತಂದರೆ ಯಾವ ಮಹಾರಾಷ್ಟ್ರದಲ್ಲಿ ಮ್ಯಾಜಿಕ್ ನಂಬರ್ ಅನ್ನೋದು ಇದೆಯಲ್ಲ, ಅದು 144 ಶಾಸಕರು ಇರಬೇಕು ಸರ್ಕಾರ ರಚನೆಗೆ. ಈಗ ಭಾರತೀಯ ಜನತಾ ಪಾರ್ಟಿಯ ಮಹಾಯುತಿ ಅಂತ ಏನು ಮಾಡಿದಾರಲ್ಲ, ಆ ಮಹಾಯುತಿಯಲ್ಲಿ ಇರುವಂಥ ಶಾಸಕರ ಸಂಖ್ಯೆ 235. ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗುವಷ್ಟು ಸಂಖ್ಯೆಯನ್ನು ಸ್ವತಃ ಅಲ್ಲಿಯ ಮತದಾರ ಕೊಟ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ. ಇವರ 41 ಜನ ಏನು ಅಜಿತ್ ಪವಾರ್ ಬಣದ ಶಾಸಕರಿದ್ದಾರಲ್ಲ, ಅಜಿತ್ ಪವಾರ್ ಏನಾದರೂ ಬಿಟ್ಟು ಹೋಗಿದ್ರು ಕೂಡ, ಸರ್ಕಾರದಿಂದ ಮಹಾಯುತಿಯಿಂದ ಬಿಟ್ಟು ಹೋಗಿದ್ರು ಕೂಡ 194 ಜನ ಶಾಸಕರು ದೇವೇಂದ್ರ ಫಡ್ನವೀಸ್ ಜೊತೆ ಇರ್ತಿದ್ರು, ಈ ಏಕನಾಥ್ ಶಿಂದೆ ಜೊತೆ ಸೇರಿಸಿದರೆ. ಅಂದರೆ ಯಾವುದೇ ಕಾರಣಕ್ಕೂ ಅಸ್ಥಿರತೆಯ ಪ್ರಶ್ನೆ ಇರಲಿಲ್ಲ. ಇದು ಬದಲಾವಣೆ ಆಗಿದ್ದು ಯಾವಾಗ, ಆ ಒಂದು ಘಟನೆಯನ್ನು ತಮಗೆ ಇವತ್ತು ಹೇಳ್ಬಿಡ್ತೀನಿ, ಹೇಗೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಬೇರೆ ಬೇರೆ ಆಗುವ ಕಾಲಘಟ್ಟ ಬಂತು ಅಂತ. ಈ ಮುಂಬೈನಲ್ಲಿ ಚವ್ಹಾಣ್ ಆಡಿಟೋರಿಯಂ ಅಂತ ಒಂದು ಆಡಿಟೋರಿಯಂ ಇದೆ. ಆ ಆಡಿಟೋರಿಯಮ್ಮಲ್ಲಿ ಶರದ್ ಪವಾರ್ ಅವರು ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಕರೀತಾರೆ. ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇಡೀ ರಾಜ್ಯದ ಎಲ್ಲ ಕಡೆ ಇರುವಂಥ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅವ್ರದ್ದು NCP ಏನಿದೆ ಅದರ ಎಲ್ಲ ಪದಾಧಿಕಾರಿಗಳು ಬಂದಿರ್ತಾರೆ, ಮುಂಚೂಣಿಯಲ್ಲಿರುವ ನಾಯಕರ ಜೊತೆಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಜೂನ್ 2023ರಲ್ಲಿ ನಡೆದಂಥ ಘಟನೆ. ಶರದ್ ಪವಾರ್ ಹೇಳ್ತಾರೆ, ನಾನು ಪಕ್ಷದಿಂದ ನಿವೃತ್ತಿ ಆಗ್ತಾ ಇದ್ದೀನಿ, ಇನ್ನು ಮುಂದೆ ಇದನ್ನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿಯನ್ನು ಬೇರೆಯವ್ರಿಗೆ ವಹಿಸ್ಕೊಡ್ತೀನಿ, ನಾನು ರಾಜಕಾರಣವನ್ನು ಮಾಡೋದಿಲ್ಲ, ನಂದು ಮುಗೀತು, ನಾನು ರಾಜಕಾರಣದಲ್ಲಿ ಇಲ್ಲ, ಸಕ್ರಿಯ ರಾಜಕಾರಣದಲ್ಲಿ, ಚುನಾವಣೆಯ ರಾಜಕಾರಣದಲ್ಲಿ ಇರೋದಿಲ್ಲ. ಹಾಗೆ ನೋಡಿದರೆ ಅವರ ರಾಜ್ಯಸಭಾ ಸ್ಥಾನ ಇದೇ ಏಪ್ರಿಲ್ನಲ್ಲಿ ಮುಗಿದು ಹೋಗುತ್ತೆ. ಬರುವ ಏಪ್ರಿಲ್ 2026 ಏಪ್ರಿಲ್ಗೆ ಅವ್ರ ರಾಜ್ಯಸಭಾ ಸ್ಥಾನ ಅದರ ನಿವೃತ್ತಿ ಆಗಬೇಕಾದಂಥ ಸಂದರ್ಭ. 2023 ಜೂನ್ನಲ್ಲಿ ಅವರು ಆ ಸಭೆ ಕರೆದ ಸಂದರ್ಭದಲ್ಲಿ ಈ ಅಜಿತ್ ಪವಾರ್ ಕೂಡ ಆ ಸಭೆಗೆ ಹೋಗಿರ್ತಾರೆ. ಹೋದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇಬ್ಬರು ಕಾರ್ಯಕಾರಿ ಅಧ್ಯಕ್ಷರ ಹೆಸರುಗಳನ್ನು ಘೋಷಣೆ ಮಾಡ್ತಾರೆ. ವಾಸ್ತವವಾಗಿ ಅಜಿತ್ ಪವಾರ್ ಅವರು ಶರದ್ ಪವಾರ್ ನಂತರ ಇಡೀ ಪಕ್ಷದ ರೂವಾರಿ ನಾನೇ ಇದನ್ನು ಮುನ್ನಡೆಸ್ಕೊಂಡು ಹೋಗೋದು, ಶರದ್ ಪವಾರ್ ಬೇರೆ ಯಾರಿಗೂ ಕೊಡೋದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿ ಇದ್ದಂಥ ವ್ಯಕ್ತಿ. ಏಕೆಂದರೆ ಜನರ ಜೊತೆ ಸಂಪರ್ಕ, ಸಂಘಟನೆ, ಓಡಾಟ, ಚುನಾವಣೆ, ಮ್ಯಾನೇಜ್ಮೆಂಟು ಎಲ್ಲವನ್ನು ನೋಡ್ಕೋತಾ ಇದ್ದದ್ದೇ ಅಜಿತ್ ಪವಾರ್. ಶರದ್ ಪವಾರ್ ಕೂತ ಜಾಗದಿಂದ ಏನು ಆಗಬೇಕು ಅಂತ ಆಟ ಆಡಿಸ್ಕೊಂಡಿದ್ದವರು, ಇವರು ಸೇನಾಪತಿಯಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಈ ಸಭೆಯಲ್ಲಿ ಸಂಜೆ 4:15 ಇದ್ದಕ್ಕಿದ್ದ ಹಾಗೆ 2 ಹೆಸರುಗಳನ್ನು ಘೋಷಣೆ ಮಾಡ್ತಾರೆ ಶರದ್ ಪವಾರ್. ಅಂದರೆ ಈತನ ಚಿಕ್ಕಪ್ಪ, ಅಜಿತ್ ದಾದಾನ ಚಿಕ್ಕಪ್ಪ. ಅವ್ರಿಗೆ ಗಂಡ್ಮಕ್ಳಿಲ್ಲ, ಇರೋದು ಸುಪ್ರಿಯಾ ಸುಳೆ ಒಬ್ಬರೇ ಹೆಣ್ಮಗಳು. ಒಂದು ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ತನ್ನ ಮಗಳ ಹೆಸರನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಸುಪ್ರಿಯಾ ಸುಳೆ ಮುಂದೆ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಆಕೆ ಅಧ್ಯಕ್ಷೆ.
ಇನ್ನೊಬ್ಬರು ಪ್ರಫುಲ್ ಪಟೇಲ್ ಅವರ ಹೆಸರನ್ನು ಹೇಳ್ತಾರೆ. ಪ್ರಫುಲ್ ಪಟೇಲ್ ಪಕ್ಕಾ ಈ ಬಿಸ್ನೆಸ್ ಕ್ಲಾಸ್ನಲ್ಲಿ ಸಂಪರ್ಕವನ್ನು ಹೆಣೆಯಬಲ್ಲಂಥ ಭಾಳ ದೊಡ್ಡ ಮಟ್ಟದ, ಹೇಗೆ ಅಂತಂದ್ರೆ ಅಮರ್ ಸಿಂಗ್ ಅಂತ ಸಮಾಜವಾದಿ ಪಾರ್ಟಿಲಿದ್ದರು. ಅವರು ಆ ಕಡೆಯಿಂದ ಸಿನಿಮಾದವರು, ಈ ಕಡೆ ರಾಜಕಾರಣ, ಎಲ್ಲರ ಮಧ್ಯೆ ಏಜೆಂಟ್ ಕೆಲಸವನ್ನು ಮಾಡೋದು, ರಾಯಭಾರಿ ಕೆಲಸವನ್ನು ಮಾಡೋದು ನಿಸೀಮರಾದವರು. ಅಂಥ ಕೆಲಸದಲ್ಲಿ ಪ್ರಫುಲ್ ಪಟೇಲ್ ನಿಷ್ಣಾತ. ಆತನಿಗೆ ಮುಖೇಶ್ ಅಂಬಾನಿ ಪರಿಚಯ, ಅದಕ್ಕಿಂತ ಮುಂಚೆ ಧೀರುಭಾಯ್ ಅಂಬಾನಿ ಪರಿಚಯ, ದಾವೂದ್ ಇಬ್ರಾಹಿಂ ಪರಿಚಯ, ಎಲ್ಲರನ್ನೂ ಸಂಪರ್ಕದಲ್ಲಿ ಇಟ್ಕೊಂಡಂಥ ವ್ಯಕ್ತಿ. ಆ ಇಬ್ಬರ ಹೆಸರನ್ನು ಶರದ್ ಪವಾರ್ ಅನೌನ್ಸ್ ಮಾಡಿಬಿಡ್ತಾರೆ. ಒಂದು ಸುಪ್ರಿಯಾ ಸುಳೆ, ಎರಡನೇದ್ದು ಈ ಪ್ರಫುಲ್ ಪಟೇಲ್ ಹೆಸರನ್ನು. ಶರದ್ ಪವಾರ್ ಕಂಗಾಲಾಗಿಬಿಡ್ತಾರೆ. ನಡೆದ ಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯೆ ಎದ್ದು ಹೋಗ್ಬಿಡ್ತಾರೆ. ಎದ್ದು ಹೋದವ್ರ ಮುಂದೆ ಕಾಲಾಂತರದಲ್ಲಿ ಯಾವಾಗ ಮಹಾವಿಕಾಸ್ ಅಘಾಡಿ ಬಿದ್ದು ಹೋಗುತ್ತೋ, ಆ ಸಂದರ್ಭದಲ್ಲಿ ಯಾವಾಗ ಏಕನಾಥ್ ಶಿಂದೆ ಜೊತೆ ಸರ್ಕಾರ ರಚನೆ ಆಗುತ್ತೋ, ಇದ್ದಕ್ಕಿದ್ದ ಹಾಗೆ ದೇವೇಂದ್ರ ಫಡ್ನವೀಸ್ ಜೊತೆ 40 ಶಾಸಕರ ಕರ್ಕೊಂಬಂದು ಸೇರ್ಕೊಂಡ್ಬಿಡ್ತಾರೆ. ಆವಾಗ ವಾಸ್ತವವಾಗಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಅಲ್ಲಿರುವ ಸರ್ಕಾರಕ್ಕಾಗಲಿ ಅಜಿತ್ ಪವಾರ್ ಬಣವನ್ನು ಸೇರಿಸಿಕೊಳ್ಳಬೇಕಾದ ಅಗತ್ಯ ಇರಲಿಲ್ಲ. ಏಕೆಂದರೆ ಸಂಖ್ಯಾಬಲದಲ್ಲಿ ಯಾವುದೇ ರೀತಿಯಾದಂಥ ತಾಪತ್ರಯ ಪಕ್ಷಕ್ಕೆ ಇರಲೇ ಇಲ್ಲ, ಸರ್ಕಾರಕ್ಕೂ ಇರಲಿಲ್ಲ. ಈಗ ಏನೇ ಅಜಿತ್ ಪವಾರ್ ತೊಗೊಂಡು ಬಂದರೂ ಕೂಡ ಸದಸ್ಯರನ್ನು ತಗೋಬೇಕು ಅಂದ್ರೆ ಅದು ಅಡಿಷ್ನಲ್ ಆಗತ್ತೆ ವಿನಃ ಅದು ಪಕ್ಷಕ್ಕೆ ಆಕ್ಸಿಜನ್ ಆಗಿ ಅಥವಾ ಸರ್ಕಾರಕ್ಕೆ ಆಕ್ಸಿಜನ್ ಆಗಿ ಹೊರಹೊಮ್ಮಬಲ್ಲಂಥ, ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಅನಿವಾರ್ಯವಾದ ಜೀವದ್ರವ್ಯವಾಗಿ ಹೊರಹೊಮ್ಮುವಂಥ ಅಗತ್ಯ ಇರಲೇ ಇಲ್ಲ. ಆವಾಗ ರಾಜಕೀಯ ವಿಶ್ಲೇಷಣೆ ಸಿಕ್ಕಾಪಟ್ಟೆ ಶುರುವಾಯಿತು. ಆವಾಗ ಭಾಳಷ್ಟು ಜನ ಹೇಳಿದರು, ಇಲ್ಲ ಏಕನಾಥ್ ಶಿಂದೆ ನಾಳೆ ಕೈ ಕೊಟ್ಟರೆ ಸ್ಟ್ಯಾಂಡ್ ಬೈ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅಜಿತ್ ಪವಾರ್ನನ್ನು ಸೇರಿಸ್ಕೊಂಡಿದ್ದಾರೆ, ಅವರ ಬಣವನ್ನು ಸೇರಿಸ್ಕೊಂಡಿದ್ದಾರೆ ಅಂತ ಇದರ ಬಗ್ಗೆ ವ್ಯಾಖ್ಯಾನ ಮಾಡಲಾಯಿತು. ಜೊತೆಗೆ ಇನ್ನೊಂದು ವ್ಯಾಖ್ಯಾನ ಏನಪ್ಪ ಅಂತಂದರೆ, ಶರದ್ ಪವಾರ್ನನ್ನು ಸಂಪೂರ್ಣವಾಗಿ ರಾಜಕೀಯದಿಂದ ಮಲಗಿಸಬೇಕು ಅಂದರೆ, ನೇಪಥ್ಯಕ್ಕೆ ತಳ್ಳಬೇಕು ಅಂದರೆ, ಅವರು ಹಿಂದೆ ಒಂದು ಸಲ ಸರ್ಕಾರ ರಚನೆಯ ಸಂದರ್ಭದಲ್ಲಿ ತೊಂದರೆ ಕೊಟ್ಟದರ ಸೇಡನ್ನು ತೀರಿಸ್ಕೋಬೇಕು ಅಂದರೆ, ಅವರ ಪಕ್ಷವನ್ನೇ ಹೋಳು ಮಾಡಿ ಅವರ ಅಸ್ತಿತ್ವದಲ್ಲಿ ಇರಲಾರ್ದ ಹಾಗೆ ಮಾಡಬೇಕು, ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದಾರೆ ಅಂತ ಒಂದಷ್ಟು ಜನ ಮಾತಾಡಿದರು. ಅದೆಲ್ಲವನ್ನೂ ಬದಿಗಿಟ್ಟು ಸರ್ಕಾರ ಮುನ್ನಡೆಸ್ಕೊಂಡು ಹೋಗಲಾಗುತ್ತೆ. ತದನಂತರ ಚುನಾವಣೆಯಲ್ಲಿ 41 ಸ್ಥಾನಗಳನ್ನು ಅಜಿತ್ ಪವಾರ್ ಬಣ ಗಳಿಸುತ್ತೆ. ಆ ಅಜಿತ್ ಪವಾರ್ ಬಣ 41 ಸೀಟುಗಳು ಬಂದ ಸಂದರ್ಭದಲ್ಲಿ ಮೊನ್ನೆ 2024 ಚುನಾವಣೆಯಲ್ಲಿ ಏಕನಾಥ್ ಶಿಂದೆ ಉಲ್ಟಾ ಹೊಡೆದು ಹಳ್ಳಿಗೆ ಹೋಗಿ ಕೂತ್ಕೋತಾರೆ. ಆದರೆ ಅಜಿತ್ ಪವಾರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಸ್ಥಾನಮಾನ ಕೊಟ್ಟರೂ ಕೊಡದೇ ಇದ್ದರೂ ನಾನು ದೇವೇಂದ್ರ ಫಡ್ನವೀಸ್ಗೆ ನನ್ನ ಬೆಂಬಲ ಇದೆ ಅಂತ ಹೇಳ್ಬಿಡ್ತಾರೆ. ಆದರೆ ಫೈನಾನ್ಸ್ ಮಿನಿಸ್ಟ್ರಿ ಬೇಕು ಅಂತ ಆತನ ಹಠ. ಕೊನೆಗೆ ಸರ್ಕಾರ ರಚನೆ ಆಯಿತು. ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತಿದ್ದಾವೆ. 3 ಜನ ಸೇರಿ ತ್ರಿಮೂರ್ತಿಗಳು, ಒಂದು ಕಡೆ ಏಕನಾಥ್ ಶಿಂದೆ, ಇನ್ನೊಂದು ಕಡೆ ಅಜಿತ್ ಪವಾರ್, ಈ ಕಡೆ ದೇವೇಂದ್ರ ಫಡ್ನವೀಸ್, 3 ಜನ ಸೇರಿ ಮಹಾರಾಷ್ಟ್ರದ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದರು. ಮೊನ್ನೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅಜಿತ್ ಪವಾರ್ ಸ್ಪಷ್ಟವಾಗಿ ಹೇಳಿದರು, ನಾನು ನಿಮ್ಮ ಜೊತೆ ಅಲಯನ್ಸ್ನಲ್ಲಿರೋದಿಲ್ಲ, ನನಗೆ ಹೇಗೆ ಬೇಕೋ ಆಗ ನಾನು ರಾಜಕಾರಣವನ್ನು ಮಾಡ್ತೀನಿ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನ್ನನ್ನು ಜೊತೆಗೆ ಸೇರಿಸ್ಕೋಬೇಡಿ ಅಂತ ದೇವೇಂದ್ರ ಫಡ್ನವೀಸ್ಗೆ ಸ್ಪಷ್ಟವಾಗಿ ಹೇಳಿದರು. ಅದರ ಫಲಶ್ರುತಿಯಾಗಿ ಸುಪ್ರಿಯಾ ಸುಳೆ ಜೊತೆ ಕೈ ಜೋಡಿಸಿದ್ರು. ಇನ್ನೇನು ಕೆಲವೇ ದಿವಸದಲ್ಲಿ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಬಣ ಒಂದಾಗ್ಬಿಡತ್ತೆ, NCP ಒಂದು ಪಕ್ಷವಾಗಿ ಹೊರಹೊಮ್ಮತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಏಕೆಂದರೆ ಅದರ ಪ್ರಕರಣ ಇನ್ನೆರಡೇ ದಿವಸಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬರಲಿದೆ. ಈಗಾಗಲೇ ಆ ಗಡಿಯಾರದ ಚಿಹ್ನೆಯನ್ನು ಅಜಿತ್ ಪವಾರ್ಗೆ ಕೊಳ್ಳಲಾಗಿದೆ. ಈಗಿರುವಂಥ ಮುಂದಿರುವಂಥ ಭವಿಷ್ಯ ಏನು? ಈಗಾಗಲೇ ಅವರ ಮಗನಾದಂಥ ಪಾರ್ಥ್ ಪವಾರ್ ರಾಜಕೀಯವಾಗಿ ಚುನಾವಣೆಗೆ ನಿಂತು ಮಾವಲ್ ಅನ್ನುವಂಥ ಕ್ಷೇತ್ರದಲ್ಲಿ ನಿಂತು ಸೋತೋಗಿದ್ದಾರೆ. ಪತ್ನಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವತಃ ತನ್ನ ಸುಪ್ರಿಯಾ ಸುಳೆ ಅವ್ರ ಜೊತೆ ಅವರ ಎದುರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತು ಹೋರಾಟ ಮಾಡಿ ಸೋಲ್ತಾರೆ. ಸೋತ ನಂತರ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಗುತ್ತೆ. ಹೀಗಿರುವ ಸಂದರ್ಭದಲ್ಲಿ ಇನ್ನೊಬ್ಬ ಮಗ ಇತ್ತೀಚೆಗೆ ತಾನೇ ಆತನ ಮದುವೆ ಆಯಿತು, ಜೈ ಪವಾರ್ ಅಂತ. 2025 ಡಿಸೆಂಬರ್ನಲ್ಲಿ ಆತನ ಮದುವೆ ಆಯಿತು. ಆತ ರಾಜಕೀಯದಲ್ಲಿ ಸಕ್ರಿಯನಾಗಿಲ್ಲ, ವ್ಯಾಪಾರವನ್ನು ನೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುನೇತ್ರಾ ಪವಾರ್ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರಾ? 41 ಜನ ಈಗೇನು ನೆನಗುದಿಗೆ ಬಿದ್ದಂಥ ಇವರ NCP ಪಕ್ಷದ ಶಾಸಕರಿದ್ದಾರಲ್ಲ, ಅವರ ಭವಿಷ್ಯವೇನು? ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ ಆ ಅಧ್ಯಕ್ಷ ಸ್ಥಾನವನ್ನು ಖಾಲಿ ಇಡುವ ಹಾಗಿಲ್ಲ, ಅಲ್ಲಿ ಹಂಗಾಮಿ ಅಧ್ಯಕ್ಷನ ನೇಮಕಾತಿ ಮಾಡಬೇಕಾಗತ್ತೆ. ಆ ಸ್ಥಾನಕ್ಕೆ ಅವರ ಪತ್ನಿಯಾದಂಥ ಸುನೇತ್ರಾ ಪವಾರ್ ಅವರು ಬರ್ತಾರಾ? ಅದು ಸದ್ಯಕ್ಕಿರುವಂಥ ಅತಿ ದೊಡ್ಡ ಜಿಜ್ಞಾಸೆ. ಅದನ್ನು ಬಿಟ್ಟರೆ ಸುನೀಲ್ ತಟ್ಕರೆ ಇದ್ದಾರೆ, ಆಮೇಲೆ ಪ್ರಫುಲ್ ಪಟೇಲ್ ಇದ್ದಾರೆ. ಛಗನ್ ಭುಜಬಲ್ ಭಾಳ ಕಾಂಟ್ರವರ್ಷಿಯಲ್ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಸ್ಥಾನಮಾನ ಕಲ್ಪಿಸಿಕೊಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ 1951-29A ಪ್ರಕಾರ ಇದು ನೇರವಾಗಿ ಇದರ ಒಂದು ಫ್ಯಾಕ್ಷನ್ 41 ಜನರಲ್ಲಿ 22 ಜನ ಒಟ್ಟಿಗೆ ಬಂದರೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಥವಾ ಏಕನಾಥ್ ಶಿಂದೆ ಬಣದ ಜೊತೆ ಅವರು ಸೇರಿಕೊಳ್ಳುವ ಸಾಧ್ಯತೆ ಇರ್ತದೆ. ಅದಕ್ಕಿಂತ ಕಡಿಮೆ ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅವರೆಲ್ಲ ಅನರ್ಹರಾಗ್ತಾರೆ. ಆ ನಿಟ್ಟಿನಲ್ಲಿ ಈಗ
NCPಯ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಭಾಳಷ್ಟು ದೊಡ್ಡ ಮಟ್ಟದ ಕುತೂಹಲವನ್ನು ಉಂಟು ಮಾಡಿರೋ ಸಂಗತಿ. ಜೊತೆಗೆ ಅಜಿತ್ ಪವಾರ್ ಅವರ ಹಿನ್ನೆಲೆಯನ್ನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ. ಭಾಳಷ್ಟು ಜನ ನನಗೆ ಹೇಳಿದ್ರು, ಸತ್ತೋಗಿರೋ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ನೀವು ಟೀಕೆಯನ್ನು ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರು. ಪ್ರಶ್ನೆ ಅದಲ್ಲ. ಪ್ರಶ್ನೆ, ಒಬ್ಬ ವ್ಯಕ್ತಿ ಹೋದ ಸಂದರ್ಭದಲ್ಲಿ ಆತನ ಬಗ್ಗೆ ನಮ್ಮ ಸಾಂತ್ವನ, ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಶ್ರದ್ಧಾಂಜಲಿ, ಅವರ ಕುಟುಂಬದವರಿಗೆ ಆ ಸಾವನ್ನು ಭರಿಸುವ ಶಕ್ತಿ ಕೊಡಲಿ, ಅದೆಲ್ಲವೂ ನಿಜ. ಜೊತೆಗೆ ಒಂದು ರಾಜಕೀಯ ಬದುಕು ಎಂಥ ಕರಿಛಾಯೆಯನ್ನು ಹೊಂದಿತ್ತು, ಎಷ್ಟು ರೀತಿಯ ನೋಡಿ, ಬೇರೆ ಯಾವುದೇ ರಾಜಕಾರಣಿಯ ಮೇಲೆ ಇಷ್ಟೊಂದು ಹಗರಣಗಳು ಮುತ್ತಿಕೊಂಡಂಥ ನಿಮ್ಗೆ ಘಟನೆಗಳೇ ನಿಮ್ಗೆ ಸಿಗೋದಿಲ್ಲ. ಇಷ್ಟೊಂದು ಘಟನೆ, ಒಂದಲ್ಲ ಎರಡಲ್ಲ, 10 ಸ್ಕ್ಯಾಮ್ಗಳು. ನಾನು ಹೇಳಿದ್ದೆ 4 ಅದರಲ್ಲಿ. ಹಾಗಿರ್ಲಿಕ್ಕೆ ಸಾಧ್ಯನಾ? ಅಷ್ಟಾಗಿಯೂ ರಾಜಕಾರಣದಲ್ಲಿ ಸಕ್ರಿಯನಾಗಿರ್ಲಿಕ್ಕೆ ಸಾಧ್ಯನಾ? ಅಷ್ಟಿದ್ದಾಗಿಯೂ ಆತನನ್ನು ಉಪಮುಖ್ಯಮಂತ್ರಿ ಅಂತ ಜನ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಇವೆಲ್ಲ ಪ್ರಶ್ನೆಗಳು ನನ್ನನ್ನು ಕಾಡಿದ್ದುಂಟು. ಹಾಗಂತ ಅವರ ಸಾವನ್ನು ಸಂಭ್ರಮಿಸುವಂಥ ಕೆಟ್ಟ ಮನಸ್ಥಿತಿ ವ್ಯಕ್ತಿ ನಾನು ಆಗಲ್ಲ, ಅಲ್ಲವೂ ಅಲ್ಲ, ಆಗುವ ಪ್ರಶ್ನೆಯೂ ಬರೋದಿಲ್ಲ. ಅವರ ಕುಟುಂಬದ ಬಗ್ಗೆ ನಮ್ಮ ಸಾಂತ್ವನ ಯಾವತ್ತಿದ್ರೂ ಇರುತ್ತೆ. ಯಾಕೆಂದರೆ ನನ್ನ ಜೊತೆ ಇರುವಂಥ 3.25 ಲಕ್ಷ ಸಾಮಾಜಿಕ ಪರಿವಾರದ ಸದಸ್ಯರು ಏನಿದ್ದಾರೆ ಅವರೆಲ್ಲ ಹೆಂಗರಳ್ನವರು. ಆಮೇಲೆ ಅವರೆಲ್ಲ ಸಂವೇದನಾಶೀಲತೆಯನ್ನು ಉಳಿಸ್ಕೊಂಡವರು, ಮಿಡಿಯುವಂಥ ಮನಸ್ಥಿತಿ ಉಳ್ಳವರು. ಇಲ್ಲದೆ ಹೋದರೆ, ನಮಗೆ ಸಾಮಾಜಿಕ ಬದ್ಧತೆ ಇಲ್ಲದೆ ಹೋದರೆ, ರಾಷ್ಟ್ರಭಕ್ತಿ ಇಲ್ಲದೆ ಹೋದರೆ, ನಿಸ್ಪೃಹತೆ ಇಲ್ಲದೆ ಹೋದರೆ ನಾವು ಯಾವುದನ್ನು ಒಳ್ಳೆಯದನ್ನು ಸ್ವೀಕರಿಸುವ ಮನಸ್ಥಿತಿಯನ್ನೇ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವುದರ ಬಗ್ಗೆ 2 ಮಾತೇ ಇಲ್ಲ. ಆದರೆ ಉಂಟಾದಂಥ ಈ ಗೊಂದಲ ಇದೆಯಲ್ಲ, ಅದು ಹೇಗೆ ನಿವಾರಣೆ ಆಗುತ್ತೆ, ಏನು ಪಾಸಿಬಿಲಿಟಿಗಳು, ಸಾಧ್ಯತೆಗಳೇನಿದ್ದಾವೆ, ಅದ್ರ ಕುರಿತಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಚರ್ಚೆ ಮಾಡಲೇಬೇಕಲ್ವ. ಹೀಗಾಗಿ ಎಲ್ಲ ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.